ನಮಸ್ಕಾರ. RX ವೈದ್ಯ ನಾರಾಯಣ ಹರಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಡಯಾಬಿಟಿಸ್ ಅಂದರೆ ಏನು? ಇದು ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಈ ಡಯಾಬಿಟಿಸ್ನ ದೇಹದ ಬೇರೆ ಬೇರೆ ಪಾರ್ಟ್ಸ್ಗಳ ಮೇಲೆ ಯಾವ ರೀತಿ ದುಷ್ಪರಿಣಾಮವನ್ನು ಬೀರುತ್ತೆ? ಇದೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಧುಮೇಹ ತಜ್ಞರಾದಂತಹ ಡಾಕ್ಟರ್ ಪ್ರೀತಮ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ವೀಕ್ಷಕರೇ, ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನೀವು ಕೂಡ ನಮಗೆ ಕರೆ ಮಾಡಬಹುದು. ನೀವು ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆ 223377. ಈ ನಂಬರ್ಗೆ ಕರೆ ಮಾಡಿ ವೈದ್ಯರೊಂದಿಗೆ ನೇರವಾಗಿ ಮಾತನಾಡಿ. ಓಕೆ ಸರ್, ಡಯಾಬಿಟಿಸ್ ಅಂತ ಕೂಡಲೇ ಎಲ್ಲರೂ ಗಾಬರಿ ಬೀಳೋವಂಥ ಒಂದು ಸಮಸ್ಯೆ, ಆದರೆ ಈಗ ಸಾಕಷ್ಟು ಕಾಮನ್ ಕೂಡ ಆಗಿಬಿಟ್ಟಿದೆ. ಈ ಡಯಾಬಿಟಿಸ್ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಹೇಳಬೇಕಂದ್ರೆ ಈ ಡಯಾಬಿಟಿಸ್ ಅನ್ನೋದು ಈ ಇಟ್ಸ್ ಅ ಕರ್ಸ್ ಆಫ್ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ಅಂದರೆ ಈ ಆಧುನಿಕತೆಯ ಒಂದು ಶಾಪ. ಈಗಿನ ಕಾಲದಲ್ಲಿ ನಾವು ದೈಹಿಕ ಶ್ರಮವಹಿಸಿ ಮಾಡೋ ಕೆಲಸ ಕಮ್ಮಿ ಆಗಿಬಿಟ್ಟು ಮಾನಸಿಕ ಒತ್ತಡದಿಂದ ಬಳಲ್ತಾ ಇದ್ದೀವಿ. ಆಮೇಲೆ ನಾವು ತಗೊಳ್ಳೋ ಆಹಾರದ ಪದ್ಧತಿ, ಇಡೀ ನಮ್ಮ ಜೀವನ ಶೈಲಿಯಿಂದ ಬರೋ ಒಂದು ಕಾಯಿಲೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳಬೇಕು ಅಂದರೆ ಡಯಾಬಿಟಿಸ್ನ ನಾವು ಆ್ಯಕ್ಚುಲಿ ಮೆಡಿಕಲಿ ಸ್ಪೀಕಿಂಗ್ ಕಾಯಿಲೆ ಅಂತ ಕನ್ಸಿಡರೇ ಮಾಡಲ್ಲ. ಇಟ್ಸ್ ಅ ಡಿಸಾರ್ಡರ್. ಇದನ್ನು ತುಂಬ ಜನ ಡಯಾಬಿಟಿಸ್ ಬಂದ ತಕ್ಷಣ ಗಾಬರಿ ಆಗಿಬಿಡ್ತಾರೆ, ಏನಾಯಿತು ಅಂತ ಹೇಳಿ. ಡಯಾಬಿಟಿಸ್ ಅನ್ನೋದು ಒಂದು ಡಿಸಾರ್ಡರ್. ದೇಹದಲ್ಲಿ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣದಲ್ಲಿ ಒಂದು ವ್ಯತ್ಯಾಸ, ಏರಿಳಿತ ಉಂಟಾಗುತ್ತೆ. ಅದನ್ನು ನಾವು ಡಯಾಬಿಟಿಸ್ ಅಂತ ಕರಿತೀವಿ. ತುಂಬ ಜನರಿಗೆ ಡಯಾಬಿಟಿಸ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಡಯಾಬಿಟಿಸ್ ಇಸ್ ಅ ಲ್ಯಾಟಿನ್ ವರ್ಡ್. ಅದು ಲ್ಯಾಟಿನ್ನಲ್ಲಿ ಡಯಾಬಿಟಿಸ್ ಅಂತಂದರೆ ಈ ಒಂದು ಏತ ನೀರಾವರಿ ಮಾಡ್ತಾರೆ ನೋಡಿ, ಅದರಲ್ಲಿ ತಿರುಗ್ತಾ ಇರುತ್ತೆ, ಒಂದು ಪೈಪ್ ಹಾಕಿರ್ತಾರೆ. ಅದನ್ನು ಇಂಗ್ಲೀಷಲ್ಲಿ ಸೈಫನ್ ಅಂತ ಕರಿತೀವಿ. ಅದನ್ನು ಲ್ಯಾಟಿನ್ನಲ್ಲಿ ಡಯಾಬಿಟಿಸ್ ಅಂತ ಹೇಳ್ತಾರೆ. ಅದು ಏನನ್ನು ಸೂಚಿಸುತ್ತೆ ಅಂದರೆ ಡಯಾಬಿಟಿಸ್ ಇರೋರಿಗೆ ಎಕ್ಸೆಸ್ ಯೂರಿನೇಷನ್ ಅಂದರೆ ಅಧಿಕವಾಗಿ ಮೂತ್ರ ವಿಸರ್ಜನೆ ಆಗ್ತಾ ಇರುತ್ತೆ. ಅದನ್ನು ಸಿಂಬಾಲಿಕ್ ಆಗಿ ಹೇಳೋದಕ್ಕೆ ಡಯಾಬಿಟಿಸ್ ಅಂತ ಹೇಳ್ತಾರೆ. ಮೆಲೈಟಸ್ ಅಂದರೆ ಜೇನು, ಯಾಕೆಂದರೆ ಡಯಾಬಿಟಿಸ್ ಇರೋರು ಯೂರಿನಲ್ಲಿ ಶುಗರ್ ಇರೋದ್ರಿಂದ ಅದು ಸಿಹಿಯಾಗಿರುತ್ತೆ. ಅದರಿಂದ ಅದಕ್ಕೆ ಮೆಲೈಟಸ್ ಅನ್ನೋ ಹೆಸರನ್ನ ಜೋಡಣೆ ಮಾಡಿದ್ದಾರೆ. ಇದರದೊಂದು ಬ್ರೀಫ್ ಹಿಸ್ಟ್ರಿ ಹೇಳಬೇಕು ಅಂದರೆ ಕ್ರಿಸ್ತಪೂರ್ವ 1500ನೇ ಇಸ್ವಿಯಲ್ಲಿ ಮೊದಲನೇದಾಗಿ ಈಜಿಪ್ಟಲ್ಲಿ ಇದ್ರ ಬಗ್ಗೆ ಒಂದು ಉಲ್ಲೇಖನ ಇದೆ. ಈಬಸ್ ಪ್ಯಾಪಿರಸ್ ಅನ್ನೋ ಒಂದು ವೈದ್ಯ ಪಿತಾಮಹ ಇದರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅವಾಗಿಂದನೂ ಡಯಾಬಿಟಿಸ್ ಅನ್ನೋದಿತ್ತು. ಬಟ್ ಇವಾಗ 20ನೇ ಶತಮಾನದಿಂದ ಇದು ತುಂಬಾ ಅತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಡಯಾಬಿಟಿಸಲ್ಲಿ ಮೇಯ್ನಾಗಿ ಹೇಳಬೇಕು ಅಂತಂದರೆ ಒಂದು ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ ಅಂತ ಏನು ಹೇಳ್ತೀವಿ, ಆ ಮೇದೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗುತ್ತೆ. ಆ ಇನ್ಸುಲಿನ್ ನಮ್ಮ ದೇಹದಲ್ಲಿರೋ ರಕ್ತದಲ್ಲಿರೋ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುತ್ತೆ. ಅದು ಬೇಸಿಕಲಿ ಏನು ಮಾಡುತ್ತೆ ಅಂದರೆ ನಾವು ತೊಗೊಂಡಿರೋ ಫುಡ್ ಎಲ್ಲ ಕನ್ವರ್ಟ್ ಆಗಿ ಗ್ಲೂಕೋಸ್ ಆಗಿ ಅದು ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಹೋಗಬೇಕು. ಆ ಜೀವಕೋಶಗಳಿಗೆ ಹೋಗೋಕ್ಕೆ ಇನ್ಸುಲಿನ್ ಅವಶ್ಯಕತೆ ಇರುತ್ತೆ. ಈ ಡಯಾಬಿಟಿಸ್ ಇರೋ ಅಂಥ ವ್ಯಕ್ತಿಗಳಲ್ಲಿ ಆ ಇನ್ಸುಲಿನ್ ಪ್ರಮಾಣ ಕಮ್ಮಿ ಆಗಿಬಿಟ್ಟು ಅದರಿಂದ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಜೀವಕೋಶಗಳ ಒಳಗೆ ಹೋಗಲಿಕ್ಕೆ ತೊಂದರೆ ಆಗುತ್ತೆ. ಆವಾಗ ತೊಂದರೆ ಆದಾಗ ಏನಾಗುತ್ತೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಉಪಯೋಗ ಆಗಲ್ಲ, ಜೀವಕೋಶಗಳನ್ನು ಉಪಯೋಗಿಸ್ಕೊಳ್ಳಲ್ಲ. ಹಾಗಾಗಿ ಅದರಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ಜೀವಕೋಶಗಳಲ್ಲಿ ನಿಜವಾಗಿ ಹೇಳಬೇಕಂದ್ರೆ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ. ಅವಕ್ಕೆ ಅವಶ್ಯಕತೆ ಇರುತ್ತೆ, ಅಲ್ಲಿಗೆ ಸಕ್ಕರೆ ಹೋಗ್ತಾ ಇರಲ್ಲ. ಈ ಒಂದು ಕಂಡೀಷನನ್ನು ಡಯಾಬಿಟಿಸ್ ಅಂತ ಹೇಳ್ತೀವಿ. ಇವಾಗ ಭಾರತದಲ್ಲಿ ಪ್ರತಿ 30 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇದೆ ಅನ್ನೋದು ಒಂದು ಅಂದಾಜಿದೆ. ಈಗ ಭಾರತವೇ ಒಂದು ಜಗತ್ತಿನ ಡಯಾಬಿಟಿಸ್ ಕ್ಯಾಪಿಟಲ್ ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ. ಅದು ಮೇಯ್ನ್ಲಿ ಒಂದು ಜನರ ಆರ್ಥಿಕ ಸ್ಥಿತಿಗತಿ ಇಂಪ್ರೂವ್ ಆಗಿರೋದ್ರಿಂದ. ಎರಡನೇದಾಗಿ ನಾವು ಜೆನೆಟಿಕಲಿ ಅಂದರೆ ಅನುವಂಶೀಯವಾಗಿ ನಮಗೆ ಡಯಾಬಿಟಿಸ್ ಬರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿಬಿಟ್ಟು ನಮ್ಮಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಹೆರಿಡಿಟರಿ ಕೂಡ ಮೇನ್ ಖಂಡಿತವಾಗ್ಲೂ. ಓಕೆ, ಅದರ ಜೊತೆ ನಮ್ಮ ಜೀವನ ಶೈಲಿ, ಆಹಾರ ಕ್ರಮಗಳು ಎಲ್ಲ ವ್ಯತ್ಯಾಸ ಆಗ್ತಾ ಇದೆ. ತಾವೇ ಹೇಳಿದ್ರಿ, ದೇಹಕ್ಕೆ ವ್ಯಾಯಾಮ ಕಮ್ಮಿ ಆಗ್ತಾ ಇದೆ, ಆಹಾರ ಪದ್ಧತಿ ಜಾಸ್ತಿ ಆಗ್ತಾ ಇದೆ, ಒಂದೇ ಕಡೆ ಕೂತ್ ಕೆಲಸ ಮಾಡುವಂಥದ್ದು ಜಾಸ್ತಿ ಇವಾಗ. ಸೊ ಜನರಲ್ಲಿ ವ್ಯಾಯಾಮಗಳು ಮಾಡೋಕ್ಕೆ, ನಡೆದಾಡೋದಕ್ಕೆ ಕೂಡ ಸಮಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಇದೆಲ್ಲದರಿಂದ ಕಾರಣದಿಂದ ಡಯಾಬಿಟಿಸ್ ಬೇಗ ಬರೋಕ್ಕೆ ಕಾರಣ ಅಂತ ಹೇಳಿದ್ರಿ. ಓಕೆ ಸರ್, ಈಗ ನಮ್ಮ ದೇಹದಲ್ಲಿ ಡಯಾಬಿಟಿಸ್ ಬಂದಿರಬಹುದು, ನಮಗೆ ಮಧುಮೇಹ ಬಂದಿರ್ಬೋದು ಅನ್ನೋ ತಿಳ್ಕೊಳ್ಳೋಕ್ಕೆ ಏನಾದರೂ ಲಕ್ಷಣಗಳು ಗೊತ್ತಾಗುತ್ತಾ ಪೇಷಂಟ್ಸಲ್ಲಿ? ಖಂಡಿತವಾಗ್ಲೂ. ಇದರಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಂದರೆ, ಡಯಾಬಿಟಿಸ್ ನಮಗೆ ಬಂದಿದೆ ಅಂತ ಗೊತ್ತಾಗೋದ್ರೊಳಗೆ ಸ್ವಲ್ಪ ಲೇಟ್ ಆಗಿರುತ್ತೆ. ಸುಮಾರು ಸರ್ತಿ ಪೇಷಂಟ್ಸ್ ಇನ್ಯಾವುದೋ ಕಾರಣಕ್ಕೆ, ಇನ್ಯಾವುದೋ ಒಂದು ಕಾಯಿಲೆ ಇರ್ಬೋದು, ಇನ್ಯಾವುದೋ ಒಂದು ಡಿಸಾರ್ಡರ್ ಸಲುವಾಗಿ ಬೇರೆ ಒಬ್ಬ ಡಾಕ್ಟರ್ ಹತ್ರ ಹೋಗಿರ್ತಾರೆ.
ಆವಾಗ ಬ್ಲಡ್ ಟೆಸ್ಟ್ ಮಾಡಿದಾಗ ತುಂಬ ಜನರಿಗೆ ಶುಗರ್ ಇರೋದು ಪತ್ತೆ ಆಗುತ್ತೆ. ಇದನ್ನು ತುಂಬ ಯಾಕೆ ಗಮನದಲ್ಲಿ ಇಟ್ಕೋಬೇಕು ಅಂದರೆ, ತುಂಬ ಜನ ಆ ಸಿಂಪ್ಟಮ್ಸ್ ಬರೋವರೆಗೂ, ಅಂದರೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋವರೆಗೂ ಟೆಸ್ಟ್ ಮಾಡಿಸ್ಕೊಳ್ಳಲ್ಲ. ನಾವು ಆರಾಮಾಗಿದ್ದೀವಿ ಅನ್ನೋ ಒಂದು ಭ್ರಮೆಯಲ್ಲಿರ್ತಾರೆ. ಹಾಗಾಗಿ ವರ್ಷಕ್ಕೆ ಒಂದು ಸರ್ತಿ 30 ವರ್ಷ ಮೇಲ್ಪಟ್ಟವರೆಲ್ಲರೂ ಒಂದು ಸಾಮಾನ್ಯವಾದ ಒಂದು ರಕ್ತದಲ್ಲಿ ಏನು ನಾವು ಬ್ಲಡ್ ಟೆಸ್ಟ್ನ ಮಾಡ್ತೀವೋ ಅದನ್ನು ಮಾಡಿಸ್ಕೊಳ್ಳೋದು ಒಂದು ಸೇಫ್ಟಿ ಅಂತ ಹೇಳ್ಬೋದು. ಈಗ ಡಯಾಬಿಟಿಸ್ ಒಂದು ಸರ್ತಿ ಬಂದ ಮೇಲೆ ಏನಾಗುತ್ತೆ, ಶುಗರ್ ರಕ್ತದಲ್ಲಿ ಜಾಸ್ತಿ ಆದ ತಕ್ಷಣ 180 ಮಿಲಿಗ್ರಾಮ್ಸ್ ಪರ್ ಡೆಸಿಲೀಟರ್ ದಾಟಿದ ತಕ್ಷಣ ಕಿಡ್ನಿಗಳದನ್ನು ಮೂತ್ರದಿಂದ ಹೊರಗೆ ಹಾಕುತ್ತೆ, ದೇಹದಿಂದ ಹೊರಗೆ ಹಾಕುತ್ತೆ. ಸೊ ಈ ರಕ್ತದಲ್ಲಿರೋ ಈ ಶುಗರ್ ಯೂರಿನ್ ಮೂಲಕ ಹೊರಗೆ ಹೋಗಬೇಕಾದ್ರೆ ಸುಮ್ಮನೆ ಹೋಗಲ್ಲ, ಈ ದೇಹದಲ್ಲಿರೋ ಎಲ್ಲ ನೀರನ್ನ ಎಳ್ಕೊಂಡು ಹೋಗಿ. ಹಾಗಾಗಿ ಅವರಿಗೆ ಯೂರಿನೇಷನ್ ಜಾಸ್ತಿ ಆಗುತ್ತೆ, ಮೂತ್ರ ಹೋಗೋದು ಜಾಸ್ತಿ ಆಗುತ್ತೆ ಅವರಿಗೆ. ಇದು ಮೊದಲನೇದಾಗಿ ಕಂಡುಬರೋದು. ತುಂಬ ಜನ ಪೇಷಂಟ್ಸಿಂದ ಗಮನಿಸಿರ್ಬೋದು, ಯೂಶ್ವಲಿ ಅವರು ಯೂರಿನ್ ಪಾಸ್ ಮಾಡಿ ಬಂದಮೇಲೆ ಅಲ್ಲಿ ಇರುವೆಗಳು ಮುತ್ಕೊಳ್ಳುತ್ತೆ. ಇರುವೆಗಳು ಇದನ್ನು ಯಾಕೆ ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ಹಿಸ್ಟಾರಿಕಲಿ ಹೇಳಬೇಕು ಅಂದರೆ ಈ ರೀತಿಯೇ ಡಯಾಬಿಟಿಸ್ನ ಕಂಡುಹಿಡಿದಿದ್ದು. ಯಾಕೆ ಇರುವೆಗಳು ಮುತ್ಕೊಳ್ಳುತ್ತೆ, ಕೆಲವ್ರದ್ದು ಯೂರಿನಿಗೆ ಮಾತ್ರನೇ ಅಂತ ಕಂಡುಹಿಡಿದಾಗ ಅವರ ದೇಹದಲ್ಲಿ ಆ ಮೂತ್ರದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದನ್ನು ಕಂಡುಹಿಡಿದು ಅಲ್ಲಿಂದ ಡಯಾಬಿಟಿಸ್ ಸ್ಟಾರ್ಟ್ ಆಯಿತು. ಸೊ ಅದನ್ನು ಸಿಹಿ ಮೂತ್ರ ರೋಗ ಅಂತ ಸಿಹಿ ಮೂತ್ರ ರೋಗ ಅಂತ ಹೇಳೋದು ಅದೇ ಕಾರಣಕ್ಕೆ. ಸೊ ಸಕ್ಕರೆ ಎಲ್ಲ ವೇಸ್ಟಾಗಿ ಹೋಗ್ತಿರುತ್ತೆ, ತಿಂದಿರೋ ಆಹಾರ ಎಲ್ಲ ವೇಸ್ಟಾಗಿ ಹೋಗ್ತಾ ಇರುತ್ತೆ. ಸೊ ದೇಹಕ್ಕೆ ತಕ್ಕ ಅದು ಬೇಕಾದಷ್ಟು ಆಹಾರದ ಪ್ರಮಾಣ ಸಿಗ್ತಾ ಇರಲ್ಲ. ಅವಾಗ ದೇಹ ಏನು ಮಾಡುತ್ತೆ, ದೇಹದ ಈ ಸಕ್ಕರೆ ಸಿಗ್ತಿಲ್ಲ ಅಂದ ತಕ್ಷಣ ಈ ಫ್ಯಾಟ್ ಅಂತೇನು ಹೇಳ್ತೀವಿ, ಕೊಬ್ಬಿನ ಅಂಶನ ಕರಗಿಸ್ಬಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಅದಕ್ಕೆ ತೂಕ ಕಮ್ಮಿ ಆಗುತ್ತೆ. ಸೊ ಒಂದು ಯೂರಿನೇಷನ್ ಜಾಸ್ತಿ ಆಗುತ್ತೆ, ತೂಕ ಕಮ್ಮಿ ಆಗುತ್ತೆ. ಮೂರನೇದಾಗಿ ಅವರಿಗೆ ಸಕ್ಕರೆ ಪ್ರಮಾಣ ಸಾಕಷ್ಟು ಸಿಗದೇ ಇರೋದ್ರಿಂದ ಜೀವಕೋಶಗಳಲ್ಲಿ ಸುಸ್ತಾಗುತ್ತೆ. ಮೊದಲಿನ ಒಂದು ಉತ್ಸಾಹ ಇರಲ್ಲ, ಸುಸ್ತಾಗಕ್ಕೆ ಶುರುವಾಗುತ್ತೆ. ತುಂಬ ಶುಗರ್ ಜಾಸ್ತಿ ಅವ್ರಿಗೆ ಕಣ್ಣು ಮಂಜಾಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ. ಅದೆಲ್ಲ ಸ್ವಲ್ಪ ಎಕ್ಸ್ಟ್ರೀಮ್ ಕೇಸಸ್. ಅದರ್ವೈಸ್ ಕಾಮನೆಸ್ಟ್ ಕಾಸಸ್ ಅಂದರೆ ಇದಂತ ಹೇಳ್ಬೋದು. ಸೊ ಮತ್ತು ಕೆಲವರಲ್ಲಿ ತುಂಬ ಹಸಿವಾಗೋದಿರುತ್ತೆ. ತುಂಬ ಡೆಫಿನೆಟ್ಲಿ ನಾನು ಹೇಳಿದಾಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ, ಆದರೆ ಜೀವಕೋಶಗಳಲ್ಲಿ ಕಮ್ಮಿ ಇರುತ್ತೆ. ಅದು ಜೀವಕೋಶಗಳಿಗೆ ಸಿಗ್ತಾ ಇರಲ್ಲ. ಜೀವಕೋಶಗಳು ಬ್ರೈನಿಗೆ ಒಂದು ಸಿಗ್ನಲ್ ಕಳಿಸುತ್ತೆ, ತಮಗೆ ಸಾಕಷ್ಟು ಪ್ರಮಾಣದ ಆಹಾರ ಸಿಗ್ತಾ ಇಲ್ಲ ಅಂತ. ಅಂದರೆ ಅವಾಗ ಬ್ರೈನ್ ಮತ್ತೆ ಒಂದು ಸಿಗ್ನಲ್ ಕಳಿಸಿದ್ರೆ ನಾವು ಜಾಸ್ತಿ ಆಹಾರ ತಿನ್ನಬೇಕು ಅಂತ. ಬಟ್ ತಿಂದಿದ್ದೆಲ್ಲ ವೇಸ್ಟ್ ಆಗ್ತಾ ಇರುತ್ತೆ, ನಡುವೆ ಆ ಲಿಂಕ್ ಒಂದು ತಪ್ಪು ಹೋಗಿರುತ್ತೆ. ಓಕೆ ಓಕೆ. ಮತ್ತೆ ನೀವೇ ಹೇಳಿದ್ರೆ ಡಿಹೈಡ್ರೇಷನ್ ಥರ ನೀರಿನ ಪ್ರಮಾಣ, ಸೊ ಬಾಯಾರಿಕೆ ಕೂಡ ಜಾಸ್ತಿ ಆಗುತ್ತೆ. ಓಕೆ ಸರ್, ಮತ್ತೆ ಇದು ಸಾಮಾನ್ಯವಾಗಿ ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಮೇಡಮ್, ಮುಂಚೆ 40 ವರ್ಷ ಅಂತ ಹೇಳ್ತಾ ಇದ್ರು, ಇವಾಗ ಅದನ್ನ 30 ವರ್ಷಕ್ಕೆ ಇಳಿಸಿದ್ದಾರೆ. ಅದಕ್ಕೆ ಕಾರಣಗಳೇನು ಅಂದರೆ ನಮ್ಮ ಈ ಒತ್ತಡದ ಜೀವನ ಶೈಲಿಯ ಮೇನ್ ಕಾರಣ ಅಂತ ಹೇಳ್ಬೋದು. ಜೊತೆಗೆ ನಾವು ತಗೊಳ್ಳೋ ಈ ಫುಡ್ ಏನಿದೆ, ನಾವು ಈಗ ಬರ್ತಾ ಬರ್ತಾ ಈ ಸ್ಯಾಚುರೇಟೆಡ್ ಫ್ಯಾಟ್ಸ್ ಏನಿದೆ ಅದನ್ನು ಜಾಸ್ತಿ ತಗೊಳ್ತಾ ಈ ನಾರಿನ ಅಂಶ ಏನಿರುತ್ತೆ ಅದು ನಮ್ಮ ಆಹಾರದಲ್ಲಿ ಕಮ್ಮಿ ಆಗ್ತಾ ಹೋಗ್ತಿದೆ. ಈಗ ನಾವು ಒಂದು ಹಣ್ಣು ತಿನ್ನೋ ಜಾಗದಲ್ಲಿ ಜ್ಯೂಸ್ ಕುಡಿತೀವಿ, ಆಮೇಲೆ ಈ ಏರೇಟೆಡ್ ಡ್ರಿಂಕ್ಸ್ ಏನಿರುತ್ತೆ, ಈ ಸೋಡಾ ಇರ್ಬೋದು ಅಥವಾ ಈ ಕೋಕ್ ಅಂತ ಏನು ಹೇಳ್ತೀವಿ, ಕೋಲಾಸ್ ಏನು ಹೇಳ್ತೀವಿ ಅದು ಇರ್ಬೋದು, ಅದೆಲ್ಲದು ತುಂಬ ಅತಿಯಾದ ಒಂದು ಸಕ್ಕರೆ ಪ್ರಮಾಣ ಹಾಕಿರ್ತಾರೆ. ಜೊತೆಗೆ ನಾವು ಮಾಡೋ ಕೆಲಸಗಳು ಅತಿಯಾದ ಟೆನ್ಷನ್ನಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮಗೆಲ್ಲ ಒಂದು ಕಂಫರ್ಟ್ ಇದ್ದರೂ ಕೂಡ ಇವಾಗ ಮೊದಲಿನವ್ರಿಗೆ ಕಂಪೇರ್ ಮಾಡಿದ್ರೆ ಆ ಮಾನಸಿಕ ನೆಮ್ಮದಿ ಇಲ್ಲ. ಈ ಮಾನಸಿಕ ಒತ್ತಡ ಏನು ಮಾಡುತ್ತೆ ಅಂದರೆ ದೇಹದಲ್ಲಿ ಇನ್ಸುಲಿನ್ಗೆ ಪ್ರತಿರೋಧವಾಗಿ ವಿರುದ್ಧವಾಗಿ ಕೆಲಸ ಮಾಡೋ ಹಾರ್ಮೋನ್ಸನ್ನು ಜಾಸ್ತಿ ಮಾಡುತ್ತೆ. ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇನ್ಸುಲಿನ್ ಅದರ ಕ್ಷಮತೆಯ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗ್ಬಿಟ್ಟು ಅದೆಲ್ಲ ಸೇರ್ಕೊಂಡ್ಬಿಟ್ಟು ಡಯಾಬಿಟಿಸ್ ಬರುತ್ತೆ. ಓಕೆ, ದೈಹಿಕ ಕಾರಣಗಳು ಅಷ್ಟೇ ಅಲ್ಲದೆ ಮಾನಸಿಕ ಸ್ಥಿತಿಗಳು ಕೂಡ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ತುಂಬಾ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂತ 30 ಇಯರ್ಸ್ ಮೇಲ್ಪಟ್ಟವರು ವರ್ಷಕ್ಕೊಂದ್ಸತಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಇದು ಅಡ್ವೈಸ್ಡ್. ಹೌದು ಸರ್, ಈಗಿನ ಪರಿಸ್ಥಿತಿಗೆ ಇದಂತೂ ತುಂಬಾನೇ ಇಂಪಾರ್ಟೆಂಟ್. 40 ವರ್ಷದವರೆಗೂ ಕಾಯೋ ಅವಶ್ಯಕತೆ ಇಲ್ಲ, 30 ವರ್ಷದಿಂದನೇ ಸ್ಟಾರ್ಟ್ ಮಾಡಿ. 30 ವರ್ಷಕ್ಕಿಂತ ಮುಂಚೆ ಬಂದವರೆಗೂ ಸುಮಾರು ಜನ ಇದ್ದಾರೆ. ಬಟ್ 30 ವರ್ಷ ಒಂದು ಇಂಟರ್ನ್ಯಾಷನಲ್ ಒಂದು ಕಟ್ ಆಫ್ ಇದು ಮಾಡಿದ್ದಾರೆ. ದಟ್ಸ್ ಅರೌಂಡ್ 30 ಇಯರ್ಸ್. ಸೊ ಮೇ ಬಿ ಯಾಕಂದರೆ ಈಗಿನ ವರ್ಕರ್ಸ್, ನಾವು IT ವರ್ಕರ್ಸ್ ಎಲ್ಲ ಕಂಪ್ಯೂಟರ್ ಮುಂದೆ ಕೂರ್ತಾರೆ, ಎಕ್ಸಸೈಸ್ ಇಲ್ಲ, ಹೆವಿ ಸ್ಟ್ರೈನ್ ಇರುತ್ತೆ, ಅಂಥವರಲ್ಲೆಲ್ಲ ಬಹಳ ತುಂಬಾನೇ ಜಾಸ್ತಿ ಆಗುತ್ತೆ. ಓಕೆ, ನಾಟ್ ಓನ್ಲಿ IT BT ಅಂತೆಲ್ಲ, ಸಾಮಾನ್ಯ ಈಗ ಕೂತ್ ಮಾಡೋಂಥ ಕೆಲಸದವರು ತುಂಬಾ ಸ್ಟ್ರೆಸ್ ಇರುತ್ತೆ. ಓಕೆ ಸರ್, ಖಂಡಿತ ಕೂತ್ ಮಾಡೋ ಕೆಲಸ ಯಾರು ಕೂತೆ ಮಾಡೋ ಕಡೆ ಇದೆಲ್ಲ ಇದ್ದೇ ಇರುತ್ತೆ. ಓಕೆ ಸರ್, ಮತ್ತು ಗರ್ಭಿಣಿಯರಲ್ಲಿ ಕೂಡ ಇದು ಕಾಣಿಸ್ಕೊಳ್ಳುತ್ತೆ, ಬಟ್ ಫಾರ್ ಟೆಂಪರರಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಇದ್ರ ಬಗ್ಗೆ ಈಗ ನೋಡಿ, ಡಯಾಬಿಟಿಸಲ್ಲಿ ಬೇರೆ ಬೇರೆ ವಿಧಗಳಿದೆ. ಒಂದು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 1 ಅಂದರೆ ಚಿಕ್ಕ ಮಕ್ಕಳಲ್ಲಿ ಬರೋದು. ಅವರ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆನೇ ಇರಲ್ಲ. ಸೊ ಅವರು ಹೊರಗಿಂದ ಇನ್ಸುಲಿನ್ ತಗೊಂಡೇ ಬದುಕಬೇಕು.
ಈಗ ಇದುವರೆಗೂ ಅದಕ್ಕೆ ಒಂದು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತ ಕಂಡುಹಿಡ್ತಿಲ್ಲ. ಓಕೆ. ಅದು ತುಂಬ ಕಮ್ಮಿ ಜನರಲ್ಲಿ, ಒಂದು 5% ಇರ್ಬೋದು ಅಷ್ಟೇ. ಉಳಿದವರಿಗೆಲ್ಲ ಟೈಪ್ 2 ಅಂತ ಏನು ಹೇಳ್ತೀವಿ, ಅಂದರೆ ಸಹಜವಾಗಿ ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ ಅದು ಟೈಪ್ 2 ಡಯಾಬಿಟಿಸ್. ಅಂದರೆ ಒಂದು 30 ವರ್ಷ ಆದಮೇಲೆ ಅವ್ರಿಗೆ ಏನು ಬರುತ್ತೆ ಟೈಪ್ 2 ಡಯಾಬಿಟಿಸ್. ನೀವು ಹೇಳಿದಾಗೆ ಈ GDM ಅಂತ ಹೇಳ್ತೀವಿ, ಜೆಸ್ಟೇಷನಲ್ ಡಯಾಬಿಟಿಸ್, ಅದು ಗರ್ಭಿಣಿಯರಲ್ಲಿ. ಈ ಪ್ರೆಗ್ನೆಂಟ್ ಏನಾಗ್ತಾರೆ ಗರ್ಭಿಣಿಯರಲ್ಲಿ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಅಗಾಧವಾದ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಅದರಿಂದಾಗಿ ಅವರ ದೇಹದಲ್ಲಿರೋ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿಬಿಟ್ಟು ಇನ್ಸುಲಿನ್ ತಕ್ಕ ಪ್ರಮಾಣದಲ್ಲಿ ಅದಕ್ಕೆ ಸಹಜವಾದ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗ್ದೇ ಆ ಟೈಮಲ್ಲಿ ಒಂದು ಶುಗರ್ ಜಾಸ್ತಿ ಆಗುತ್ತೆ. ಬಟ್ ಅರೌಂಡ್ 80% ಆಫ್ ಕೇಸಸ್ಸಲ್ಲಿ ಒಂದು ಸರ್ತಿ ಡೆಲಿವರಿ ಆದ ತಕ್ಷಣವೇ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೋಗ್ಬಿಟ್ಟು ವಾಪಸ್ ನಾರ್ಮಲ್ ಆಗುತ್ತೆ. ಬಟ್ ಇನ್ನೊಂದು 10 to 20% ಅದು ಕಂಟಿನ್ಯೂ ಆಗಬಹುದು. ಅದು ಏನು ತೋರಿಸುತ್ತೆ ಬೇಸಿಕಲಿ ಅಂದರೆ, ಈವನ್ ಇಫ್ ಡೆಲಿವರಿ ಆದಮೇಲೆ ಕಂಪ್ಲೀಟ್ ನಾರ್ಮಲ್ ಬಂದರೂ ಕೂಡ ಮುಂದೊಂದು ದಿವಸ ಅವ್ರಿಗೆ ಶುಗರ್ ಬರುತ್ತೆ ಅನ್ನೋ ತೋರಿಸುತ್ತೆ. ಇನ್ನೊಂದು, ಈ ಹುಟ್ಟೋ ಮಗು 4 kg ಜಾಸ್ತಿ ಇದ್ದರೆ ಅಂಥವ್ರಿಗೆ ಮುಂದೆ ಡಯಾಬಿಟಿಸ್ ಬರೋ ಸಾಧ್ಯತೆಗಳು ತುಂಬ ಜಾಸ್ತಿ ಆ ತಾಯಿಗೆ. ಓಕೆ. ಅಂದರೆ ಈಗ ಗರ್ಭಿಣಿಯ ಇದ್ದಾಗ ಅವರಲ್ಲಿ ಬಂದರೆ ಅವರಿಗೆ ಮುಂದೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳಿ. ಈವನ್ ಇಫ್ ಅವಾಗ ಬಂದಿಲ್ಲ ಅಂದರೂ ಕೂಡ ತುಂಬ ದೊಡ್ಡದಾದ ಮಗು ಹುಟ್ಟಿದ್ರೆ 4 kg ಜಾಸ್ತಿ ಹುಟ್ಟಿದ್ರೆ ಅಂಥವರಲ್ಲಿ ಮುಂದೆ ಡಯಾಬಿಟಿಸ್ ಬರುತ್ತೆ ಅನ್ನೋದು ಕಂಡುಹಿಡಿದಿದ್ದಾರೆ. ಇದರ ಜೊತೆಗೆ ಇನ್ನೊಂದು 2 ಹೇಳಬೇಕು, ಡಿಫ್ರೆಂಟ್ ವೆರೈಟೀಸ್ ಇದೆ. ಒಂದು ಮೋದಿ ಅಂತ ಹೇಳ್ತೀವಿ, MODY. ಮುಂಚೆ ಅದನ್ನು ಮೆಚುರಿಟಿ ಆನ್ಸೆಟ್ ಡಯಾಬಿಟಿಸ್ ಇನ್ ಯಂಗ್ ಅಂತ ಹೇಳ್ತಾ ಇದ್ರು. ಇವಾಗ ಅದಕ್ಕೆ ಹೆಸರು ಚೇಂಜ್ ಮಾಡಿಬಿಟ್ಟು ಮೋನೋಜೆನಿಕ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ವಿಶಿಷ್ಟವಾದ ಏನಂದರೆ 3 ಜನರೇಷನ್ಸಲ್ಲಿ 3 ತಲೆಮಾರುಗಳಲ್ಲಿ ಶುಗರ್ ಇರುತ್ತೆ. ಅಜ್ಜಿಗೆ ಇರುತ್ತೆ, ಅಪ್ಪ ಅಮ್ಮಗೆ ಇರುತ್ತೆ, ಯಾರಾದ್ರೂ ಒಬ್ಬರಿಗೆ ಮಕ್ಕಳಿಗೆ ಇರುತ್ತೆ. 3ನೇ ಜನರೇಷನ್ಗೆ ಏನು ಬರುತ್ತೆ ಅದನ್ನು ಮೋನೋಜೆನಿಕ್ ಅಂತ ಹೇಳ್ತೀವಿ. ಇದು ಯಾಕೆ ಅಂದರೆ ಈಗ ಯೂಶ್ವಲಿ ಇವಾಗ ನಾನೇ ಸುಮಾರು ಜನ ಪೇಷಂಟ್ ನೋಡ್ತಾ ಇದ್ದೀನಿ, 20, 22, 24 ಇಯರ್ಸಲ್ಲಿ ಅವರಿಗೆ ಡಯಾಬಿಟಿಸ್ ಬರುತ್ತೆ. ಅಷ್ಟು ಬೇಗ ಬಂದಿದ್ದಕ್ಕೆ ತುಂಬ ಅವರು ನ್ಯಾಚುರಲಿ ಮೆಂಟಲಿ ತುಂಬ ಸ್ಟ್ರೆಸ್ ಆಗಿಬಿಟ್ಟಿರ್ತಾರೆ. ಸೊ ಅದು ಜೆನೆಟಿಕಲಿ ಬರುವಂಥದ್ದು, ಜೆನೆಟಿಕಲಿ ಬಟ್ ಒಂದು ಏನು ಅವ್ರಿಗೆ ಒಂದು ಅಡ್ವಾಂಟೇಜಸ್ ಏನು ಅಂದರೆ, ಸಾಮಾನ್ಯವಾಗಿ ನೋಡಿದ ಹಾಗೆ ಏನು 30-40 ವರ್ಷ ಆದಮೇಲೆ ಡಯಾಬಿಟಿಸ್ ಬರುತ್ತೋ ಅವರಿಗೆ ಬರೋ ಕಾಂಪ್ಲಿಕೇಶನ್ಸ್ ನಾವು ಒಂದು 10 ವರ್ಷ ಅಂತ ಒಂದು ಮೈಲ್ಗಲ್ಲಿ ಇಟ್ಕೊಂಡಿರ್ತೀವಿ. ಶುಗರ್ ಬಂದು 10 ವರ್ಷ ಆದಮೇಲೆ ಕಾಂಪ್ಲಿಕೇಶನ್ಸ್ ಬರುತ್ತೆ. ಈ ಮೋಡಿಯಲ್ಲಿ ಅಥವಾ ಈ ಮೋನೋಜೆನಿಕಲ್ಲಿ ಏನು ಹೇಳ್ತೀವಿ ಅವರಿಗೆ ಅಷ್ಟು ಸುಲಭವಾಗಿ ಕಾಂಪ್ಲಿಕೇಶನ್ಸ್ ಬೇಗ ಬರಲ್ಲ. ಶುಗರ್ ಬೇಗ ಬಂದಿರುತ್ತೆ ಬಟ್ ಕಾಂಪ್ಲಿಕೇಶನ್ಸ್ ಲೇಟಾಗಿ ಬರುತ್ತೆ. ಇನ್ನೊಂದು ಲಾಡಾ ಅಂತ ಹೇಳ್ತೀವಿ, ಲೇಟೆಂಟ್ ಆಟೋಇಮ್ಯೂನ್ ಡಯಾಬಿಟಿಸ್ ಅಂತ ಹೇಳಿ ಇನ್ ಅಡಲ್ಟ್ಸ್. ಅದು ಒಂದು ವಿಶಿಷ್ಟವಾದ ರೀತಿ. ಇದು ಅದು ಒಂದು 40-45ನೇ ವಯಸ್ಸಲ್ಲಿರೋ ವ್ಯಕ್ತಿಗೆ ಈ ಚಿಕ್ಕ ಮಕ್ಕಳಲ್ಲಿ ಹೇಗೆ ಬರುತ್ತೆ ಆ ರೀತಿಯ ಒಂದು ಡಯಾಬಿಟಿಸ್ ಬರುತ್ತೆ. ಅವರು ವಿತಿನ್ 1 or 2 ಮಂತ್ಸಲ್ಲಿ ಎಲ್ಲ ಚೆನ್ನಾಗಿರ್ತಾರೆ, ಸಡನ್ನಾಗಿ ಕಂಪ್ಲೀಟಾಗಿ ದೇಹದಲ್ಲಿರೋ ಇನ್ಸುಲಿನ್ ಉತ್ಪಾದನೆ ನಿಂತುಬಿಟ್ಟು ಅವ್ರು ಇನ್ಸುಲಿನ್ನೇ ತೊಗೊಂಡು ಬದುಕಬೇಕು ಆ ಸ್ಟೇಜಿಗೆ ಬಂದುಬಿಡ್ತಾರೆ. ಸೊ ಈ ರೀತಿ ಆ ಟೈಮಲ್ಲಿ ಡಯಾಗ್ನೋಸಿಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಬಂದರೆ ಈಸಿ ಡಯಾಗ್ನೋಸ್ ಮಾಡೋದು. ಅದು 40 ವರ್ಷದವ್ರಿಗೆ ಬಂದಾಗ ಏನಾಗುತ್ತೆ, ಸುಮಾರು ಜನ ಅದನ್ನು ಟೈಪ್ 2 ಡಯಾಬಿಟಿಸ್ ಅನ್ನೋ ಟ್ಯಾಬ್ಲೆಟ್ ಹಾಕ್ಬಿಟ್ಟೆ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಪೇಷಂಟ್ಸು ಅಷ್ಟೇ ಇನ್ಸುಲಿನನ್ನು ಸಹಜವಾಗಿ ಒಪ್ಕೊಳ್ಳಲ್ಲ, ಮಾನಸಿಕವಾಗಿ ಅವ್ರು ಒಪ್ಕೊಳ್ಳಲ್ಲ. ಸೊ ಈ ಥರ 2 ಕೇಸಸಲ್ಲಿ ಅಂದರೆ ಏನು ಮೋನೋಜೆನಿಕ್ ಮತ್ತು ಹೇಳಿದೆ, ಲಾಡಾ ಅಂತ ಏನು ಹೇಳಿದೆ, ಅವೆರಡರಲ್ಲೂ ಈ ಟ್ರೀಟ್ಮೆಂಟ್ ಪ್ಯಾಟರ್ನು ಆಮೇಲೆ ರೋಗಿ ನಮ್ಮ ಡಾಕ್ಟರ್ ಹತ್ರ ಬಂದುಬಿಟ್ಟು ಅವ್ರು ಟ್ರೀಟ್ಮೆಂಟ್ ತೊಗೊಳ್ಳೋದು ಅಲ್ಲಿ ಸ್ವಲ್ಪ ಟೈಮು ಡಿಲೇ ಆಗುತ್ತೆ. ಇದು 4 ಮೇಜರ್ ಟೈಪ್ಸ್ ಅಂತ ಹೇಳ್ಬೋದು. ಓಕೆ ಸರ್, ಮತ್ತು ಈ ಟೈಪ್ 1 ಟೈಪ್ 2 ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಟೈಪ್ 1 ಮೇಡಮ್ ನಾನು ಹೇಳಿದಾಗೆ ಈ ಚಿಕ್ಕ ಮಕ್ಕಳಲ್ಲಿ ಏನು ಬರುತ್ತೆ, ದೇಹ ತನ್ನಷ್ಟಕ್ಕೆ ತಾನೇ ಅದನ್ನು ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ಅದು ಈ ಪ್ಯಾಂಕ್ರಿಯಾಸ್ ಮೇದೋಜೀರಕ ಗ್ರಂಥಿಯಲ್ಲಿರೋ ಇನ್ಸುಲಿನ್ ಉತ್ಪಾದಿಸುವ ಈ ಬೀಟಾ ಸೆಲ್ಸನ್ನು ಹಾಳು ಮಾಡುತ್ತೆ. ಯಾಕೆ ಹಾಳು ಮಾಡುತ್ತೆ ಅಂತ ಇದುವರೆಗೂ ಕಂಡುಹಿಡಿದಿಲ್ಲ. ಇಟ್ಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್, ಜಸ್ಟ್ ಲೈಕ್ ಥೈರಾಯ್ಡ್ ಇದ್ದಂಗೆ. ಅವರಿಗೆ ಒಂದು ಸರ್ತಿ ಇನ್ಸುಲಿನ್ ಬೀಟಾ ಸೆಲ್ಸ್ ಎಲ್ಲ ಕಂಪ್ಲೀಟ್ ನಾಶ ಆಗಿ ಹೋದ್ಮೇಲೆ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಬರೋದು ಕಂಪ್ಲೀಟಾಗಿ ನಿಂತೋಗ್ಬಿಡುತ್ತೆ. ಅವರಿಗೆ ಬೇರೆ ಯಾವುದೂ ಟ್ರೀಟ್ಮೆಂಟ್ ಇಲ್ಲ ಜಗತ್ತಲ್ಲಿ. ಅವ್ರು ಇನ್ಸುಲಿನ್ ತೊಗೊಂಡೇ ಬದುಕಬೇಕು ಸದ್ಯದ ಮಟ್ಟಿಗೆ. ನಾಳೆ ಬೆಳಗ್ಗೆ ಟ್ರೀಟ್ಮೆಂಟ್ ಚೇಂಜ್ ಆಗ್ಬೋದು, ಹೊಸದೇನೋ ಕಂಡುಹಿಡಿಬೋದು, ಬಟ್ ಇಲ್ಲಿವರೆಗೂ ಮಾತ್ರ ಅದೇ ಟ್ರೀಟ್ಮೆಂಟ್. ಯಾಕೆಂದರೆ ಈ ಥರ ಚಿಕ್ಕ ಮಕ್ಕಳಲ್ಲಿ ಬಂದಾಗ ತುಂಬ ಜನ ಪೇರೆಂಟ್ಸು ತುಂಬ ಆ್ಯಂಕ್ಷಸ್ ಆಗಿರ್ತಾರೆ, ತುಂಬ ಅವ್ರಿಗೂ ಪಾಪ ನೋವಾಗಿರುತ್ತೆ. ಸೊ ಯಾವ್ಯಾವುದು ಯಾರು ಹೇಳಿದ್ದನ್ನೆಲ್ಲದನ್ನು ಟ್ರೈ ಮಾಡ್ತಾರೆ. ನಾವು ಅವರನ್ನು ಬ್ಲೇಮ್ ಮಾಡೋಕ್ಕೆ ಬರಲ್ಲ. ಹೌದು. ಸೊ ಯಾರು ಹೇಳ್ತಾರೆ ಬರೀ ಟ್ಯಾಬ್ಲೆಟಲ್ಲಿ ಸರಿ ಆಗುತ್ತೆ, ಯಾರು ಹೇಳ್ತಾರೆ ಇನ್ಯಾವುದೋ ರೀತಿಯಲ್ಲಿ ಸರಿ ಆಗುತ್ತೆ. ಅದೆಲ್ಲ ಮಾಡ್ಕೊಳ್ಳೋದ್ರೊಳಗೆ ಆ ಮಗು ತುಂಬ ಸಫರ್ ಆಗುತ್ತೆ. ಅದು ತುಂಬ ಬೇಸರದ ಸಂಗತಿ. ಖಂಡಿತ. ಓಕೆ. ಟೈಪ್ 2 ಅಂದರೆ ನೀವು ಹೇಳಿದಾಗೆ ದೊಡ್ಡವರಲ್ಲಿ ಏನು ಬರುತ್ತೆ, ಅವರಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗುತ್ತೆ ಟೈಪ್ 2 ಅಲ್ಲಿ, ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಆಗಲ್ಲ. ಇದರಲ್ಲಿ 2 ಕಾರಣ ಇದೆ. ಒಂದು, ಉತ್ಪಾದನೆ ಕಮ್ಮಿ ಆಗಿರ್ಬೋದು. ಇನ್ನೊಂದರಲ್ಲಿ ಉತ್ಪಾದನೆ ಚೆನ್ನಾಗಿರುತ್ತೆ,
ಬಟ್ ಸಾಕಷ್ಟು ಪ್ರಮಾಣದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅದು ಕೆಲಸ ಮಾಡ್ತಿರಲ್ಲ. ಓಕೆ. ಸೊ ಎರಡು ರೀತಿಯಿಂದ ನೋಡಿದ್ರು ಇನ್ಸುಲಿನ್ ಕಮ್ಮಿ ಇದೆ ಅಂತ ಹೇಳ್ಬೋದು. ಓಕೆ. ಅವರಿಗೆ ಟೈಪ್ 2 ಅವರಿಗೆ ನಾವು ಟ್ಯಾಬ್ಲೆಟ್ ಕೊಟ್ಬಿಟ್ಟೆ ಸರಿ ಮಾಡ್ಬೋದು, ಹೊರಗಿಂದನೇ ಇನ್ಸುಲಿನ್ ತೊಗೋಬೇಕು ಅಂತಿಲ್ಲ. ಇಲ್ಲಿ ಇನ್ನೊಂದು ಬಹು ಮುಖ್ಯವಾದ ಅಂಶವನ್ನು ಏನು ಗಮನಿಸಬೇಕು ಅಂದರೆ, ಟ್ಯಾಬ್ಲೆಟ್ಗಳು ಯಾವತ್ತೂ ಶುಗರ್ನ ಕಮ್ಮಿ ಮಾಡಲ್ಲ. ಇದೊಂದು ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಟ್ಯಾಬ್ಲೆಟ್ ಹೋಗ್ಬಿಟ್ಟು ದೇಹದಲ್ಲಿ ಮೇದೋಜೀರಕ ಗ್ರಂಥಿಗೆ ಹೋಗಿ ಇನ್ಸುಲಿನ್ ಉತ್ಪಾದನೆಯನ್ನು ಜಾಸ್ತಿ ಮಾಡುತ್ತೆ. ಆ ಇನ್ಸುಲಿನ್ನೇ ಶುಗರ್ನ ಕಮ್ಮಿ ಮಾಡಬೇಕು. ಹೌದು. ಸೊ ಟ್ಯಾಬ್ಲೆಟ್ಸ್ ಡೈರೆಕ್ಟ್ ಆಗಿ ಕಮ್ಮಿ ಮಾಡಲ್ಲ, ಅದು ಪ್ಯಾಂಕ್ರಿಯಾಸ್ಗೆ ಆಕ್ಟಿವೇಟ್ ಮಾಡುತ್ತೆ, ಇನ್ಸುಲಿನ್ ಜಾಸ್ತಿ ಎಲ್ಲಿವರೆಗೂ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಇದೆಯೋ ಅಲ್ಲಿವರೆಗೂ ಟ್ಯಾಬ್ಲೆಟ್ಸ್ ವರ್ಕ್ ಆಗುತ್ತೆ. ಓಕೆ. ಯಾವತ್ತು ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಇಲ್ವೋ ಅವಾಗ ನ್ಯಾಚುರಲಿ ಹೊರಗಿಂದ ಇನ್ಸುಲಿನ್ ತಗೋಬೇಕು. ಈ ಫೇಸನ್ನೇ ತುಂಬಾ ಜನ ತೊಂದರೆ ಅನುಭವಿಸೋದು. ಓಕೆ. ಅವ್ರು ಟ್ಯಾಬ್ಲೆಟಲ್ಲೇ ಆಗಬೇಕು, ಇನ್ಸುಲಿನ್ ತಗೋಬಾರ್ದು ಅಂತ ಹೇಳಿ ವರ್ಷಾನುಗಟ್ಟಲೆ ಅದರಲ್ಲಿ ತಳ್ತಾರೆ. ಸೊ ಇದನ್ನ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಟ್ಯಾಬ್ಲೆಟೇ ಯಾಕೆ ತೊಗೋಬೇಕು, ಯಾಕೆ ಇನ್ಸುಲಿನೇ ತೊಗೋಬೇಕು ಅನ್ನೋದು ಕ್ಲಿಯರ್ ಆಗುತ್ತೆ. ಓಕೆ, ಖಂಡಿತ ಸರ್, ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ. ಮತ್ತು ಈಗ ನಮಗೆ ಒಂದು ಸ್ವಲ್ಪ ವೀಕ್ಷಕರಲ್ಲಿ ಯಾವುದು ನಾರ್ಮಲ್ ಶುಗರ್ ಲೆವೆಲ್ಸ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಚೂರು ಹೇಳಿ ಸರ್. ಊಟಕ್ಕೆ ಮೊದಲು, ಊಟ ಆದಮೇಲೆ ಟೆಸ್ಟ್ಗಳು ಮಾಡಿಸ್ತಾರೆ. ಸೊ ಅದರಲ್ಲಿ ನಾರ್ಮಲ್ ಶುಗರ್ ಲೆವೆಲ್ಸ್ ಬಗ್ಗೆ ಚೂರು ಮಾಹಿತಿ ಕೊಟ್ಟೆ. ಇವಾಗ ಸದ್ಯದ ಗೈಡ್ಲೈನ್ಸ್ ಯೂಶಲಿ ನಾವು ಜಗತ್ತಲ್ಲೆಲ್ಲ ಫಾಲೋ ಮಾಡೋದು ಅಂದರೆ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಗೈಡ್ಲೈನ್ಸ್ನ. ಊಟಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಲಿ ಅಂದರೆ ಕಳೆದ 8 ಗಂಟೆಗಳಲ್ಲಿ ಏನನ್ನು ಫುಡ್ಡನ್ನು ತೊಗೊಂಡಿರಬಾರ್ದು. ಅವರಿಗೆ ಖಾಲಿ ಹೊಟ್ಟೆಲಿ 100ಕ್ಕಿಂತ ಕಮ್ಮಿ ಇರಬೇಕು. ತಿಂಡಿ ಆದಮೇಲೆ, ತಿಂಡಿಯಾಗಿ 2 ಗಂಟೆಯ ನಂತರ 140ಕ್ಕಿಂತ ಕಮ್ಮಿ ಇರಬೇಕು. ಇದು ನಾರ್ಮಲ್ ಬ್ಲಡ್ ಶುಗರ್ಸ್. ಓಕೆ. ಶುಗರ್ ಇದೆ ಅಂತ ಹೇಳೋಕ್ಕೆ ಖಾಲಿ ಹೊಟ್ಟೆಲಿ 126ರಿಂದ ಜಾಸ್ತಿ ಇರಬೇಕು, ತಿಂಡಿ ಆದಮೇಲೆ 200ಕ್ಕಿಂತ ಜಾಸ್ತಿ ಇರಬೇಕು. ಬಟ್ ಈ ಎರಡು ನಡುವೆ ಒಂದು ಸ್ಟೇಜ್ ಬರುತ್ತೆ, 100ರಿಂದ 125 ಖಾಲಿ ಹೊಟ್ಟೆಯಲ್ಲಿ. ಅದನ್ನು ಇಂಪೇರ್ಡ್ ಫಾಸ್ಟಿಂಗ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಅವರಿಗೆ ನಾರ್ಮಲ್ಗಿಂತ ಜಾಸ್ತಿ ಇರುತ್ತೆ, ಅಬ್ನಾರ್ಮಲ್ಗಿಂತ ಒಳಗಡೆ, ಡಯಾಬಿಟಿಸ್ಗಿಂತ ಕಮ್ಮಿ ಇರುತ್ತೆ. ಅದು ಡಯಾಬಿಟಿಸ್ ಬರೋ ಮುಂಚಿನ ಹಂತ, ಅದು ಇಟ್ಸ್ ಅ ಪ್ರೀ ಡಯಾಬಿಟಿಕ್ ಸ್ಟೇಜ್. ಸೊ ನೆಕ್ಸ್ಟು ಪೋಸ್ಟ್ ಪ್ರ್ಯಾಂಡಿಯಲ್ ಅಂದರೆ ತಿಂಡಿ ಅಥವಾ ಫುಡ್ ಆದಮೇಲೆ 140ಯಿಂದ 199ವರೆಗೂ ಇದ್ದರೆ ಅವರು ಪ್ರೀ ಡಯಾಬಿಟಿಸ್ ಇಲ್ಲ ಅವರಿಗೆ, ಬಟ್ ಡಯಾಬಿಟಿಸ್ ಬರೋ ಮುಂಚಿನ ಹಂತದಲ್ಲಿ ಇರ್ತಾರೆ. ಇವಾಗಿಂದ ಲೇಟೆಸ್ಟ್ ಗೈಡ್ಲೈನ್ಸ್ ಏನಿದೆ ಅಂದರೆ, ಆ ಮುಂಚಿನ ಹಂತದಲ್ಲೇ ನಾವು ನೋಡಿಬಿಟ್ಟು ಡಯಾಬಿಟಿಸ್ಗೆ ಟ್ರೀಟ್ಮೆಂಟ್ ಹಾಕಿದ್ರೆ, ಟ್ರೀಟ್ಮೆಂಟ್ ಅಂದ ತಕ್ಷಣ ಟ್ಯಾಬ್ಲೆಟ್ಸೇ ಅಂತಲ್ಲ, ಫಸ್ಟ್ ಡಯಟ್, ಆಮೇಲೆ ಅವ್ರು ವಾಕ್ ಮಾಡೋದು, ವ್ಯಾಯಾಮ ಮಾಡೋದು, ಅದೆರಡು ಕೂಡ ಟ್ರೀಟ್ಮೆಂಟೇ. ಅದನ್ನು ಮಾಡಿದ್ರೆ ಆ ಹಂತದಲ್ಲೇ ನಾವು ಡಯಾಬಿಟಿಸ್ನ ತಕ್ಕ ಮಟ್ಟಿಗೆ ತಡಿಬಹುದು. ಡಯಾಬಿಟಿಸ್ ಬರೋವರೆಗೂ ಕಾಯಬೇಕು ಅಂತಿಲ್ಲ, ಮುಂಚೆನೇ ಪ್ರಿವೆಂಟ್ ಮಾಡಬಹುದು ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ಅದನ್ನು 2 ಸ್ಟಡೀಸ್ ಇದೆ, ಒಂದು ಸ್ಪೇನ್ನಲ್ಲಿ, ಸಮ್ವೇರ್ ಇನ್ ಯುರೋಪ್ ಇನ್ನೊಂದು ಸ್ಟಡಿ ಇದೆ. ಅದು ಎರಡರಲ್ಲೂ ಪ್ರೂವ್ ಮಾಡಿದ್ದಾರೆ. ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆನೇ ಕಂಡುಹಿಡಿದ್ಬಿಟ್ಟು ಅದನ್ನು ಸ್ಟ್ರಿಕ್ಟಾಗಿ ಡಯಟ್ ಮಾಡಿ ಮತ್ತು ಎಕ್ಸಸೈಸ್ ಮಾಡಿದ್ರೆ ಡಯಾಬಿಟಿಸ್ ಬರೋದನ್ನು 5 ವರ್ಷ ಮುಂದಕ್ಕೆ ಹಾಕ್ಬೋದು. ಕೆಲವರು 10 ವರ್ಷ ಮುಂದಕ್ಕೆ ಹಾಕಿದ್ದಾರೆ. ಬಟ್ ಸ್ಟ್ರಿಕ್ಟಾಗಿ ಡಯಾಬಿಟಿಸ್ ಬಂದವ್ರು ಹೇಗಿರ್ತಾರೋ ಹಾಗೇನೆ ಇವ್ರು ಫಾಲೋ ಮಾಡಬೇಕು. ಓಕೆ. ಸೊ ಆ ರೀತಿ ಅವರ ಜೀವನ ಕ್ರಮವನ್ನು ಫಾಲೋ ಮಾಡಿದ್ರೆ ಅವರು ಅದನ್ನು ತಡೆಗಟ್ಟಬಹುದು, ಇಲ್ಲದ್ರೆ ಅವ್ರಿಗೆ ಬೇಗ ಬರೋ ಚಾನ್ಸಸ್ ಖಂಡಿತವಾಗಿ ಬೇಗ ಬರುತ್ತೆ. ಓಕೆ ಸರ್, ಮತ್ತು ಇದರಿಂದ ತುಂಬ ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ಆಗುವಂಥ ಹಾನಿಗಳು ತುಂಬಾ. ಒಂದು ಸಲ ಡಯಾಬಿಟಿಕ್ ಪೇಷಂಟ್ ಅಂದರೆ ಅವ್ರು ಯಾವಾಗಲೂ ಬೇರೆ ಚೆಕಪ್ಗಳಿಗೂ ಕೂಡ ಅಷ್ಟೇ ಗಮನ ಕೊಡಬೇಕಾಗ್ತಾ ಇರುತ್ತೆ. ಅವರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಬೇರೆಯವರಿಗಿಂತ ಇರೋದು ಜಾಸ್ತಿ ಆಗಿರುತ್ತೆ. ಎಸ್ಪೆಷಲಿ ಅವ್ರು ಪ್ರತಿ ವರ್ಷಕ್ಕೊಂದ್ಸಲನಾದರೂ ಅದು ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ. ಕಿಡ್ನಿದಿರ್ಬೋದು, ಕಣ್ಣು, ಮೇಯ್ನಾಗಿ ಕಣ್ಣಿಂದಂತೂ ಪ್ರಾಬ್ಲಮ್ ಗೊತ್ತಾಗೋದೇ ಇಲ್ಲ, ಸಡನ್ನಾಗಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಅದ್ರಲ್ಲಿ ಫಸ್ಟ್ ಹಾರ್ಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಇದ್ರ ಬಗ್ಗೆ ಮೇಡಮ್, ಡಯಾಬಿಟಿಸಲ್ಲಿ ಮೇಜರಾಗಿ 5 ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಕಣ್ಣಲ್ಲಿ, ಮತ್ತು ಹಾರ್ಟಲ್ಲಿ, ಕಿಡ್ನಿಯಲ್ಲಿ, ಮತ್ತು ಕಾಲಲ್ಲಿ ಗಾಯ ಆದರೆ ಮಾಯಲ್ಲ ಅಂತ ಹೇಳ್ತಾರೆ, ಗ್ಯಾಂಗ್ರೀನ್ ಆಗುತ್ತೆ, ಮತ್ತು ಒಂದು ಲೈಂಗಿಕ ಆಸಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ, ಈ ಎರೆಕ್ಟೈಲ್ ಡಿಸ್ಫಂಕ್ಷನ್. ಇದು ಮೇಜರ್ 5 ಪ್ರಾಬ್ಲಮ್ಸ್. ಓಕೆ. ಇದು ಬಿಟ್ಟು ಉಳಿದಿದ್ದಲ್ಲಿ ಏನು ಬರುತ್ತೆ, ಅದನ್ನು ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್. ಅದು ತುಂಬಾ ಇನ್ಫೆಕ್ಷನ್ಸ್ ಆಗ್ಬೋದು, ಯೂರಿನ್ ಇನ್ಫೆಕ್ಷನ್ಸ್ ತುಂಬ ಆಗುತ್ತೆ, ಈ ಫಂಗಲ್ ಇನ್ಫೆಕ್ಷನ್ಸ್ ತುಂಬ ಆಗುತ್ತೆ, ಟ್ಯೂಬರ್ಕ್ಯುಲೋಸಿಸ್ ತುಂಬ ಜಾಸ್ತಿ ಇರುತ್ತೆ. ಇದೆಲ್ಲ ಡೈರೆಕ್ಟ್ಲಿ ಡಯಾಬಿಟಿಸ್ ಅಂತ ಹೇಳಕ್ಕೆ ಬರಲ್ಲ, ಬಟ್ ಶುಗರ್ ಜಾಸ್ತಿ ಇರೋದ್ರಿಂದ ಅವ್ರ ದೇಹದ ಒಂದು ರೋಗ ಪ್ರತಿರೋಧಕ ಶಕ್ತಿ ಕಮ್ಮಿ ಆಗಿರೋದ್ರಿಂದ ಅವರಿಗೆ ಈ ಬೇರೆ ಬೇರೆ ಇನ್ಫೆಕ್ಷನ್ಸ್ ಬರೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಬಟ್ ಒಂದು ಸರ್ತಿ ಡಯಾಬಿಟಿಸ್ ಇದೆ ಅಂದಮೇಲೆ ಈ ಮೇಜರ್ 5 ಟೆಸ್ಟನ್ನು ನಾವು ಯಾವಾಗಲೂ ಮಾಡಿಸ್ಬೇಕು. ಪ್ರತಿ ವರ್ಷ ಒಂದು ರೆಟಿನೋಪತಿ ಅಂತ ಏನಾಗುತ್ತೆ ಅದನ್ನು ಗೊತ್ತಾಗ ಮುಂಚೆನೇ ತಿಳ್ಕೊಳ್ಳೋಕ್ಕೆ ಈ ರೆಟಿನಾದ್ದು ಒಂದು ಎಕ್ಸಾಮಿನೇಷನ್ ಮಾಡ್ತಾರೆ. ತುಂಬ ಸಿಂಪಲ್ ಟೆಸ್ಟ್ ಅದು. ಈ ಯಾವುದೇ ಒಳ್ಳೆ ಕಣ್ಣಿನ ಡಾಕ್ಟರ್ ಹತ್ರ ಹೋದರೆ ಒಂದು ಡ್ರಾಪ್ಸ್ ಹಾಕ್ಬಿಟ್ಟು ಪ್ಯೂಪಿಲ್ನ ಡೈಲೈಟ್ ಮಾಡಿಬಿಟ್ಟು ರೆಟಿನಾನ ನೋಡ್ತಾರೆ. ಆ ರೆಟಿನಾ ಚೇಂಜಸ್ ಏನಿರುತ್ತೆ ಅದನ್ನು ಮುಂಚಿತವಾಗಿ ಕಂಡು ಹಿಡಿದ್ರೆ
ಅದಕ್ಕೆ ಈಗ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಬಂದಿರೋದ್ರಿಂದ ಅದನ್ನು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮೊದಲೇ ಸರಿ ಮಾಡ್ಬೋದು. ಬೇಸಿಕಲಿ ಏನಾಗುತ್ತೆ ಅಂದರೆ ರೆಟಿನಾ ಏನಿರುತ್ತೆ ಅದು ಹಿಂದ್ಗಡೆ ಒಂದು ಇದು ಕಂಡ್ಕೊಂಡಿರುತ್ತೆ, ಅದು ಎರಡು ನಡುವೆ ಹೊಸ ರಕ್ತನಾಳಗಳು ಬಂದ್ಬಿಡುತ್ತೆ. ಆ ರೆಟಿನನ್ನ ಆ ಗೋಡೆಯಿಂದ ಕಿತ್ತಿದಾಗದು. ಹಾಗಾಗಿ ಅವರಿಗೆ ಈ ದೃಷ್ಟಿ ಕಳ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಜಗತ್ತಲ್ಲಿ ಅತಿ ಹೆಚ್ಚು ಜನರು ದೃಷ್ಟಿ ಕಳ್ಕೊಳ್ಳೋದು ಡಯಾಬಿಟಿಸಲ್ಲಿ. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಈ ರೆಟಿನಾ ಏನು ಈಗ ತೋರಿಸ್ತಾ ಇದ್ದೀವಿ ಅದನ್ನು ಪ್ರತಿ ವರ್ಷವೂ ಚೆಕ್ ಮಾಡಿಸ್ಕೊಳ್ತಾ ಹೋಗಬೇಕು. ಮತ್ತು ಈ ಒಳಗಡೆ ಕಣ್ಣಿನ ಒಳಗಡೆ ಏನು ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಗ್ಲುಕೋಮಾ ಆಗುತ್ತೆ. ಅದು ಅಷ್ಟೇ, ಗ್ಲುಕೋಮಾ ಈಸ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ತೊಗೋಬೇಕು. ತುಂಬ ಜನ ಈ ಟೆಸ್ಟ್ಗಳನ್ನು ಮಾಡಿಸಲ್ಲ, ಬರೀ ಬ್ಲಡ್ ಶುಗರ್ ಮಾಡಿಸ್ತಾ ಇರ್ತಾರೆ, ಬೇರೆ ಯಾವುದೂ ಟೆಸ್ಟ್ ಮಾಡಲ್ಲ. ಅದು ತುಂಬ ತಪ್ಪು. ಡಯಾಬಿಟಿಸ್ ಅನ್ನೋದು ಈ ಹೆಸರೇ ತಪ್ಪಾಗ್ಬಿಟ್ಟಿದೆ. ಅದು ಬರೀ ಸಕ್ಕರೆ ಕಾಯಿಲೆ ಅಲ್ಲ. ಡಯಾಬಿಟಿಸ್ ಅಂದರೆ ಆ್ಯಕ್ಚುಲಿ ರಕ್ತನಾಳಗಳ ಕಾಯಿಲೆ. ಅದು ದೊಡ್ಡ ರಕ್ತನಾಳಗಳಿರ್ಬೋದು, ಅತಿ ಚಿಕ್ಕ ರಕ್ತನಾಳಗಳಿರ್ಬೋದು. ಸೊ ಹಾಗಾಗಿ ರಕ್ತನಾಳಗಳು ದೇಹದ ತುಂಬ ಎಲ್ಲ ಥರ ಇರುತ್ತೆ. ಹಾಗಾಗ್ಬಿಟ್ಟೆ ಆ ಪ್ರತಿಯೊಂದು ಟೆಸ್ಟನ್ನು ಮಾಡಿಸ್ಬೇಕು ನಾವು. ಖಂಡಿತ ಸರ್, ಇದಕ್ಕೆ ಯಾವುದೆಲ್ಲ ಟೆಸ್ಟ್ಗಳು ಮಾಡಿಸ್ಬೇಕಾಗತ್ತೆ ಮತ್ತು ಇದು ಯಾವ ರೀತಿ ಅಂದರೆ ರಕ್ತನಾಳಗಳ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ ಸರ್. ವೀಕ್ಷಕರೇ, RX ವೈದ್ಯ ನಾರಾಯಣ ಹರಿ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ RX ವೈದ್ಯ ನಾರಾಯಣ ಹರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಮ್ಮ ವೈದ್ಯರು ತಿಳಿಸ್ಕೊಡ್ತಾ ಇದ್ರು ಡಯಾಬಿಟಿಸ್ನಿಂದ ದೇಹದ ಬೇರೆ ಬೇರೆ ಅಂಗಗಳಿಗೆ ಯಾವ ರೀತಿ ದುಷ್ಪರಿಣಾಮ ಆಗುತ್ತೆ ಅಂತ. ಅದೇ ರೀತಿ ಸರ್, ಈಗ ಹಾರ್ಟ್ ಮೇಲೆ ಯಾವ ರೀತಿ ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಸರ್. ಬೇಸಿಕಲಿ ಮೇಡಮ್, ಹಾರ್ಟ್ ಅಂತ ನಾವು ಕನ್ಸಿಡರ್ ಮಾಡೋದು ಈ ದೊಡ್ಡ ರಕ್ತನಾಳಗಳು. ಓಕೆ. ಇದರಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಸ್ಮೋಕಿಂಗ್, BP ಮತ್ತು ಶುಗರ್, ಡಯಾಬಿಟಿಸ್ ಏನಿದೆ, ಮೂರು ಒಂದೇ ರೀತಿ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡುತ್ತೆ. ಆದರೆ ಸ್ಮೋಕಿಂಗ್ ಬಗ್ಗೆ ಯಾರು ಹೆದರಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. BP